ವಿರೋಧ ಕುಮಾರಸ್ವಾಮಿ ಸೇರಿದಂತೆ ವಿರೋಧ ಪಕ್ಷದವರು ಸಿಎಂ ಅವ್ರು ಇನ್ನೇನು ಕೇಳ್ಬೋದ್ರಿ? ಅವ್ರಿಗೆ ನಮ್ಮ ಅಧಿಕಾರನ ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಇದರಲ್ಲಿ ಸುಮಾರು ಜನ ಸತ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ. ಒಬ್ರು ಮುಖ್ಯಮಂತ್ರಿ ಯಾವ ಸ್ಥಳಕ್ಕೆ ಹೇಳಿ? ಆ ಸಮಾಧಿ ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ರಲ್ಲ ರಾಜ್ಕುಮಾರ್ ಅವ್ರನ್ನ, ಆ ಮಣ್ಣು ಮಾಡೋ ಜಾಗಕ್ಕೆ ಒಬ್ಬರು ಮುಖ್ಯಮಂತ್ರಿ ಹೋಗೋಕ್ಕಾಗಲಿಲ್ಲ. ಅವ್ರು ಇವಾಗ ಪ್ರಶ್ನೆಗೆ ರಾಜೀನಾಮೆ ಕೇಳ್ತಾರೆ. ಇದಕ್ಕೆ ನಾವು ಏನು ಹೇಳ್ಬೇಕು? ನೀವು ಮಾಧ್ಯಮದವ್ರು ಹೇಳ್ಬೇಕು ಅಂತ ಏನಾದ್ರು. ಈಗ ಸುಮಾರು ಜನ ಸತ್ರು, ಅವಾಗ ಇವ್ರು ರಾಜೀನಾಮೆ ಕೊಟ್ರಾ? ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾರು ಸಾಯಬೇಕು ಅಂತ ಮಾಡೋದಲ್ಲ, ಯಾರೋ ಏನೋ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಆಗತಕ್ಕಂಥ ಅಂಥದ್ದಲ್ಲ. ಒಂದೊಂದ್ಸರಿ ಈ ಥರ ಜನ ಹುಚ್ಚೆದ್ದಾಗ ಇಂಥ ಘಟನೆಗಳು ನಡೆದಿದ್ದಾವೆ. ಇದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಅದರಿಂದ ಎಲ್ಲದಕ್ಕೂ ರಾಜೀನಾಮೆ ಪರಿಹಾರ ಅಲ್ಲ. ಇದನ್ನು ನಾವು ಯಾವ ರೀತಿ ನಿಭಾಯಿಸಬೇಕಾಗಿತ್ತು, ಎಲ್ಲಿ ಫೇಲ್ ಆಗಿದ್ರೆ ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಬೇಕೇ ವಿನ ಸುಮ್ಮನೆ ಏನೋ ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಈಗ ಪೊಲೀಸ್ ಅಧಿಕಾರಿಗಳು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ನನಗೇನೋ ಮಾಹಿತಿ ಇದ್ರೆ ಮಾತಾಡ್ತಿದ್ದೆ, ನನ್ನ ಹತ್ರ ಮಾಹಿತಿ. ಈಗ ಸರ್, ಇವಾಗ ದೆಹಲಿಗೆ CM DCM ಹೋಗಿದ್ದಾರೆ. ಏನು ಪಕ್ಷದಲ್ಲಿ ಏನಾದರೂ ತಮಗೆ ಸಚಿವ ಸ್ಥಾನ ಸಿಗೋ ಅವಕಾಶ? ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದನ್ನ ತಾವೇನಾದ್ರೂ ಒತ್ತಡ ಹಾಕೋದಾಗ್ಲಿ? ಯಾವ ಒತ್ತಡ ನಡೆಯಲ್ಲ. ಇದು ಕಾಂಗ್ರೆಸ್ ಪಾರ್ಟಿ, ಇದು ಒತ್ತಡ ಏನು ನಡೆಯಲ್ರಿ. ಯಾರು ಬೇಕು ಅವ್ರು ತಗೋತಾರೆ, ಯಾರು ಬೇಕು ಅವ್ರು ಕಿತ್ತಾಕ್ತಾರೆ. ಯಾರು ಹೈಕಮಾಂಡ್ ಹತ್ರ ಹೋಗಿದ್ದಾರೆ ಇವಾಗ? ನಾವು ಯಾರು ನಮ್ಗೆ ಹೈಕಮಾಂಡ್ ಇಲ್ಲೇ ಐತಲ್ಲ, ಸಿದ್ದರಾಮಯ್ಯ DK ಶಿವಕುಮಾರ್ ಹೈಕಮಾಂಡ್ ನಮ್ಗೆ. ಅವ್ರ ಹತ್ರ ಹೋಗಿ ಮನವಿ ಕೊಟ್ಟಿದ್ದೀವಿ. ಗ್ಯಾರಂಟಿ. ಥ್ಯಾಂಕ್ ಯು ಸರ್.